ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ಈ ಸಂಚಿಕೆಯಲ್ಲಿ ಒಂದು ಸ್ವಾರಸ್ಯಕರವಾದ ವಿಷಯವನ್ನು ತಿಳಿಯೋಣ. ಬ್ರಹ್ಮಾಂಡದಲ್ಲಿ 14 ಲೋಕಗಳಿದೆ. ಈ 14 ಲೋಕಗಳಲ್ಲಿ ಎಲ್ಲ ಜೀವಿಗಳ ಉದ್ದೇಶ ಏನು? ಈ 14 ಲೋಕಗಳಲ್ಲೆಲ್ಲ ನಾವು ಏನು ಮಾಡಬೇಕು ಅದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ. ನಮಗೆಲ್ಲ ಗೊತ್ತಿದೆ, ನಾವು ಹೋದ ಸಂಚಿಕೆಗಳಲ್ಲೇ ಆಲ್ರೆಡಿ ಹೇಳಿದ್ದೀವಿ, ನಮಗೆ ಹೈಟೆಕ್ ಬಾಡಿ ಕೊಟ್ಟಿದ್ದಾರೆ. ಈ ಭೂಲೋಕದಲ್ಲಿ ನಾವು ಹೈಟೆಕ್ ಬಾಡಿ ಇಟ್ಕೊಂಡು ಬಂದಿದ್ದೀವಿ. ಈ ಹೈಟೆಕ್ ಬಾಡಿನ ಇಟ್ಕೊಂಡು ನಾವು ಏನು ಮಾಡಬೇಕು? ಈ ಭೂಲೋಕದಲ್ಲಿ ಬೇರೆ ಲೋಕಗಳಲ್ಲೆಲ್ಲ ಬೇರೆ ಜೀವಿಗಳು ಏನು ಮಾಡಬೇಕು ಅಂದರೆ, ನಮಗೆ ಜಾಗ್ರಫಿನಲ್ಲಿ ಯಾವ ಥರ ತೋರಿಸಿದಾರೋ ಭೂಗೋಳವನ್ನು, ಆ ಥರ ಭೂಲೋಕ ಇಲ್ಲ. ಈ ಬ್ರಹ್ಮಾಂಡ ಒಂದು ಅಂಡಾಕಾರದಲ್ಲಿದೆ, ಅದರಲ್ಲಿ ಬೇರೆ ಬೇರೆ 14 ಲೋಕಗಳಿದೆ. ಇದನ್ನು ಪ್ಲೇನ್ಸ್ ಆಫ್ ಎಕ್ಸಿಸ್ಟೆನ್ಸ್ ಅಂತ ಕರೀತಾರೆ. ಸೊ ಇದನ್ನು ನೀವು ಭಾಗವತ ಓದಿದರೆ ಅದರಲ್ಲಿ ನಿಮಗೆ ಗೊತ್ತಾಗತ್ತೆ. ಸೊ ನಮಗೆ ಜಾಗ್ರಫಿನಲ್ಲಿ ನಾಸಾನವರು ಏನು ತೋರಿಸ್ತಾ ಇದ್ದಾರೆ, ಆ ಥರ ಭೂಮಿ ಇಲ್ಲ, ಏನು ಈ ಥರ ಗ್ಲೋಬ್ ಶೇಪ್ ಏನಿದೆ ಆ ಥರ ಇಲ್ಲ. ಯಾಕಂದರೆ ನಾವು ಭೂಗೋಳವನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಅದನ್ನು ನಾವು ಬೇರೆ ಸಂಚಿಕೆಯಲ್ಲಿ ಮಾತಾಡೋಣ. ಸೊ ಈ ಪ್ಲೇನ್ಸ್ ಆಫ್ ಎಕ್ಸಿಸ್ಟೆನ್ಸಲ್ಲಿ ಮಧ್ಯದ ಲೋಕದಲ್ಲಿ ಭೂಲೋಕ ಇದೆ, ಮೇಲಿನ ಲೋಕ ಭೂವರ್ಲೋಕ, ಸ್ವರ್ಲೋಕ ಅಂದರೆ ಸ್ವರ್ಗಲೋಕ, ಮಹರ್ಲೋಕ, ಜನಲೋಕ, ತಪಲೋಕ, ಸತ್ಯಲೋಕ ಟಾಪ್ ಮೇಲ್ಗಡೆ ಹೈಯೆಸ್ಟ್ ಲೋಕದಲ್ಲಿರೋದು ಬ್ರಹ್ಮಲೋಕ, ಅದೇನೇ ಬ್ರಹ್ಮಲೋಕ. ಇನ್ನು ಭೂಲೋಕದಿಂದ ಕೆಳಗೆ 7 ಇದೆ. ಅದೇನೇ ಅತಳ, ವಿತಳ, ಸುತಳ, ತಲಾತಲ, ಮಹಾತಳ, ರಸಾತಳ, ಪಾತಾಳ. ಸೊ ಇದೆಲ್ಲ ಕೆಳಗಿನ ಲೋಕಗಳು. ನಾವು ಅನ್ಕೋತೀವಿ ಕೆಳಗಿನ ಲೋಕಗಳು ಅಂದರೆ ನರಕ ಅಂತ. ಅದು ನರಕ ಅಲ್ಲ, ನರಕ ಬೇರೆನೆ. ಸೊ ಈ ಕೆಳಗಿನ ಲೋಕಗಳಲ್ಲೂ ಬೇರೆ ಬೇರೆ ಜೀವಿಗಳಿದ್ದಾರೆ. ನಾಗಗಳು, ರಾಕ್ಷಸರು, ದೈತ್ಯರು, ದಾನವರು, ಹೀಗೆ ಬೇರೆ ಬೇರೆ ಜೀವಿಗಳು ಅಲ್ಲೂ ಇದ್ದಾರೆ. ನಾವು ಎಲ್ಲ ಲೋಕಗಳಲ್ಲಿ 14 ಲೋಕಗಳಲ್ಲೂ ತಪಸ್ಯ ಅನ್ನೋ ಕಾನ್ಸೆಪ್ಟ್ ಇದೆ. ಸೊ ಈ ತಪಸ್ಯ ಅನ್ನೋ ಕಾನ್ಸೆಪ್ಟಿಂದನೇ ನಾವು ಮೇಲಕ್ಕೆ ಉನ್ನತಿ ಮೇಲಿನ ಲೋಕಗಳಿಗೆ ಹೋಗೋಕ್ಕೆ ಸಾಧ್ಯ. ಸ್ವಾರಸ್ಯಕರವಾದ ವಿಷಯ ಏನು ಅಂದರೆ, ಕೆಳಗಿನ ಲೋಕಕ್ಕೂ ಮೇಲಿನ ಲೋಕಗಳಿಗೂ ಏನು ವ್ಯತ್ಯಾಸ ಅಂದರೆ, ಕೆಳಗಿನ ಲೋಕಗಳು ತುಂಬ ಡೆನ್ಸ್, ಅಂದರೆ ಅದರಲ್ಲಿ ತುಂಬ ಘನವಾದ ದೇಹವನ್ನು ಹೊಂದಿರ್ತಾರೆ, ಘನವಾದ ಏನದು ಅಟ್ಮಾಸ್ಫಿಯರ್ ಇರುತ್ತೆ. ಸೊ ಆ ಥರ ಅಲ್ಲಿ ಜೀವಿಗಳಿರ್ತಾರೆ. ಆದರೆ ಮೇಲಿನ ಲೋಕಕ್ಕೆ ಹೋಗ್ತಾ ಹೋಗ್ತಾ ಇನ್ನೂ ಸೂಕ್ಷ್ಮವಾದ ದೇಹವನ್ನು ಪಡಿತಾರೆ, ಸೂಕ್ಷ್ಮವಾದ ಅಟ್ಮಾಸ್ಫಿಯರ್ ಇರುತ್ತೆ ಅಲ್ಲಿ. ಆ ಥರ ಅಲ್ಲಿ ವಾತಾವರಣ. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನಿಮಗೆ ಹೇಳಬೇಕು ಅಂದರೆ, ಕೆಳಗಿನ ಲೋಕಗಳಲ್ಲಿ ಇರೋ ಜೀವಿಗಳು ತುಂಬ ಇಂಟೆಲಿಜೆಂಟ್, ಅವರಲ್ಲಿ ತುಂಬ ಬುದ್ಧಿವಂತಿಕೆ ಇರುತ್ತೆ. ನೀವು ಕೇಳಿರ್ಬೋದು ವೇದಿಕ್ ಪುರಾಣ ಕಥೆಗಳಲ್ಲೆಲ್ಲ ನಾಗಲೋಕದಲ್ಲೆಲ್ಲ ಅವರು ಚಾಣಾಕ್ಷತನದಿಂದ ಅವರು ಎಲ್ಲವನ್ನ ಮಾಡ್ತಾರೆ. ಅದನ್ನು ಸರಿಯಾದ ರೀತಿಯಲ್ಲೂ ಬಳಸ್ಕೋತಾರೆ, ತಪ್ಪು ರೀತಿಯಲ್ಲೂ ಬಳಸ್ಕೋತಾರೆ. 2 ಥರ ಇರುತ್ತೆ. ಬಟ್ ಅವರಲ್ಲಿ ಇಂಟೆಲಿಜೆನ್ಸ್ ಜಾಸ್ತಿ ಇರುತ್ತೆ. ನೀವು ಮಾಯಾಸುರ ಅಂತ ಕೇಳಿರ್ಬೋದು. ಅದು ಅಸುರ ಬೇರೆ. ಬಟ್ ನಾಗಲೋಕದಲ್ಲಿ ಈ ಇಂಟೆಲಿಜೆನ್ಸ್ ಜಾಸ್ತಿ ಇರೋದ್ರಿಂದ ಅಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ, ಭೂಮಿಗಿಂತ ಅಡ್ವಾನ್ಸ್ ಟೆಕ್ನಾಲಜಿ ಅಲ್ಲಿದೆ. ಮೇಲಿನ ಲೋಕಗಳಲ್ಲೂ ಇದೆ ಟೆಕ್ನಾಲಜಿ, ಆದರೆ ಅದು ಸೂಕ್ಷ್ಮವಾಗಿರುತ್ತೆ. ಅಂದರೆ ಅವರ ದೇಹವನ್ನೇ ಬಳಸ್ಕೊಂಡು ಅವರ ತಪಸ್ಸಿನ ಶಕ್ತಿಯ ಮೂಲಕ ಅವರು ಎಲ್ಲವನ್ನ ಮ್ಯಾನಿಫೆಸ್ಟ್ ಮಾಡ್ತಾರೆ. ಮೇಲಿನ ಲೋಕಗಳಲ್ಲಿ ಅವರು ಸೂಕ್ಷ್ಮವಾದ ಟೆಕ್ನಾಲಜಿ, ಅವರ ಇಚ್ಛಾಶಕ್ತಿಯನ್ನು ಬಳಸ್ಕೊಂಡು ಅವ್ರು ಏನು ಇಚ್ಛಿಸ್ತಾರೋ ಅವರ ದೇಹದಿಂದ ಎಲ್ಲವನ್ನ ಮಾಡ್ತಾರೆ. ನಾವು ಇದನ್ನು ಕಥೆಯಲ್ಲಿ ಕೇಳಿರ್ತೀವಿ. ಬ್ರಹ್ಮದೇವರು ಮಾನಸ ಪುತ್ರವನ್ನು ಸೃಷ್ಟಿ ಮಾಡಿದ್ರು. ಹೇಗೆ ಅಂದರೆ ಅವರ ಮನಸ್ಸಿನಿಂದನೇ ಅವರು ಸನತ್ ಕುಮಾರರನ್ನು ಸೃಷ್ಟಿ ಮಾಡಿದ್ರು. ಹೀಗೆ ಅಲ್ಲಿನ ಟೆಕ್ನಾಲಜಿ ಬೇರೆ. ಆದರೆ ಕೆಳಗಿನ ಟೆಕ್ನಾಲಜಿ ಪಾತಾಳ ಲೋಕದಲ್ಲಿ ಎಲ್ಲ ಇನ್ನೂ ಅಡ್ವಾನ್ಸ್ ಟೆಕ್ನಾಲಜಿ ಇದೆ. ಒಂದು ಸ್ವಾರಸ್ಯಕರವಾದ ವಿಷಯ ಹೇಳಬೇಕು ಅಂದರೆ, ನಾವು ಈ ಭೂಲೋಕದಲ್ಲಿ ಯಾವ ಇಂಟರ್ನೆಟ್ ಟೆಕ್ನಾಲಜಿ ಉಪಯೋಗಿಸ್ತಾ ಇದ್ದೀವಿ ಇವಾಗ 21st ಸೆಂಚುರಿಯಲ್ಲಿ, ಅದು ಬಂದಿರೋದು ಪಾತಾಳ ಲೋಕದಿಂದ. ಸೊ ಇದ್ರ ಬಗ್ಗೆ ನಾವು ಇನ್ನೂ ಹೆಚ್ಚು ಮುಂದಿನ ಸಂಚಿಕೆಗಳಲ್ಲಿ ಮಾತಾಡೋಣ. ಸೊ ಹಾಗಾದರೆ ಇವಾಗ ಈ ಎಲ್ಲ 14 ಲೋಕಗಳಲ್ಲಿ ಏನು ಉದ್ದೇಶ? ಎಲ್ಲರಿಗೂ ಇರೋದು ಒಂದೇ ಪರ್ಪಸ್, ಏನು ಅಂದರೆ ಎವಲ್ಯೂಷನ್ ಆಗೋದು, ಮೇಲೆ ಹೋಗ್ತಾ ಇರೋದು. ಇದ್ಯಾತಕ್ಕೆ ಎಲ್ಲರೂ ಮೇಲೆ ಹೋಗಬೇಕು ಅಂದರೆ, ನಮಗೆ ಏನು ಬೇಕಾಗಿದೆ? ನಾವು ಸ್ಟಾರ್ಟಿಂಗಲ್ಲಿ ಒಂದು ಪ್ರಶ್ನೆ ಕೇಳಿದ್ವಿ, ನಮಗೆ ಪ್ಲೆಜರ್ ಬೇಕಾ ಪೇನ್ ಬೇಕಾ ಅಂತ. ನಮಗೆಲ್ಲರ ಉತ್ತರ ಏನು ಅಂದರೆ, ನಮಗೆ ಪ್ಲೆಜರ್, ವೆಲ್ಬೀಯಿಂಗ್ ಅದೇ ಬೇಕು. ಸೊ 14 ಲೋಕಗಳಲ್ಲೂ ಎಲ್ಲ ಜೀವಿಗಳಿಗೂ ಅದೇ ಬೇಕು, ಅವ್ರಿಗೆ ಪ್ಲೆಜರ್ ಬೇಕು. ಅಂದರೆ ಅದು
ಪರ್ಮನೆಂಟ್ ಪ್ಲೆಜರ್ ಅಂದರೆ ತಾತ್ಕಾಲಿಕವಾದ ಪ್ಲೆಜರ್ ಅಲ್ಲ, ಅಂದರೆ ಇವಾಗ ಬಂತು ನಾಳೆ ಹೋಯ್ತು ಆ ಥರ ಅಲ್ಲ. ಪರ್ಮನೆಂಟಾಗಿ ಪ್ಲೆಜರ್ ಬೇಕು, ಬರೀ ಪ್ಲೆಜರ್ ಬೇಕು, ಅದ್ರ ಜೊತೆ ನೋವು ಮಿಕ್ಸ್ ಇರೋದು ಬೇಡ. ಆದರೆ ನಾವಿರೋದು ಇವಾಗ ಭೂಲೋಕದಲ್ಲಿ. ನಮ್ಮ ಭೂಲೋಕದಲ್ಲಿ ಏನು, ನಮಗೂ ಕೂಡ ಪ್ಲೆಜರೇ ಬೇಕು. ಆದರೆ ಈ ಭೂಲೋಕದಲ್ಲಿ ಪ್ಲೆಜರೂ ಇದೆ, ಪೇನೂ ಇದೆ. ಇಲ್ಲಿ ಎರಡೂ ಇದೆ. ನಮಗೆ ಬರೀ ಪ್ಲೆಜರ್ ಬೇಕು ಅಂದರೆ ನಾವು ಮೇಲಿನ ಲೋಕಕ್ಕೆ ಹೋಗಬೇಕು. ನಮಗೆ ಇಲ್ಲಿ ಮುಖ್ಯವಾದದ್ದು ಏನಿದೆ ಅಂದರೆ ಓಲ್ಡ್ ಏಜ್, ಡಿಸೀಸ್, ಡಿಕೆ, ಡೆತ್. ಅಂದರೆ ನಮಗೆ ಮುಪ್ಪು ಬರುತ್ತೆ ಈ ಲೋಕದಲ್ಲಿ. ನಮ್ಮ ಕಾಲಕ್ರಮ ವಯಸ್ಸಾಗ್ತಾ ಆಗ್ತಾ ದೇಹ ಕ್ಷೀಣಿಸ್ತಾ ಹೋಗುತ್ತೆ, ಕ್ಷೀಣಿಸ್ತಾ ಬರುತ್ತೆ, ಕಾಯಿಲೆ ಬರುತ್ತೆ, ಸಾವಂತೂ ಖಡಾಖಂಡಿತವಾಗಿ ಬರುತ್ತೆ. ಸೊ ಇದು ನಮ್ಮ ಲೋಕದಲ್ಲಿರೋದು. ಮೇಲಿನ ಲೋಕಗಳಲ್ಲೆಲ್ಲ ಹೋದರೆ ಅಲ್ಲಿ ಯಾವುದೇ ತರಹದ ಇದು ಯಾವುದೂ ಇಲ್ಲ. ಓಲ್ಡ್ ಏಜ್, ಡಿಸೀಸ್, ಡೆತ್ ಅಲ್ಲಿಲ್ಲ. ಅದಕ್ಕೆ ಈ ಲೋಕವನ್ನು ಮೃತ್ಯು ಲೋಕ ಅಂತ ಕರೀತಾರೆ. ಭೂಮಿನ ಮೃತ್ಯು ಲೋಕ ಯಾಕೆ ಅಂತ ಕರೀತಾರೆ ಅಂದರೆ ಇಲ್ಲಿ ಒಂದು ಮೃತ್ಯು ಅಂತ ಇದೆ ಅಂತ, ಆ ಕಾರಣಕ್ಕೆ. ಸೊ ನಾವು ಯಾತಕ್ಕೆ ಇವಾಗ ಮೇಲೆ ಮೇಲೆ ಹೋಗಬೇಕು ಅಂದರೆ ಈ ಬ್ರಹ್ಮಾಂಡ, ನಾನು ಹೇಳಿದೆ 14 ಲೋಕ ಇದೆ. ಈ ಬ್ರಹ್ಮಾಂಡದಿಂದ ಹೊರಗೆ ಯಾರಿದ್ದಾರೆ ಅಂದರೆ ಶಿವ್ ಮತ್ತು ನಾರಾಯಣ್, ಕೈಲಾಸ ಮತ್ತು ವೈಕುಂಠ. ಕೈಲಾಸ ವೈಕುಂಠ ಇರೋದು ಬ್ರಹ್ಮಾಂಡದಿಂದ ಹೊರಗೆ. ಸೊ ಯಾರು ನಮಗೆ ಆನಂದ, ಸುಖ, ಸಂತೋಷ ಬೇಕು ಅಂದರೆ ಅದು ಯಾರ ಹತ್ರ ಇದೆಯೋ ಅವ್ರ ಹತ್ರನೇ ಹೋಗೋಕ್ಕೆ ಸಾಧ್ಯ. ಸೊ ಯಾರ ಹತ್ರ ಅದು ಸುಖ, ಸಂತೋಷ, ಆನಂದ ಇದೆ ಅಂದರೆ ಶಿವ್ ಮತ್ತು ನಾರಾಯಣನ ಹತ್ರ. ಸೊ ಅದಕ್ಕಾಗಿಯೇ ಬ್ರಹ್ಮಾಂಡದಲ್ಲಿ ಎಲ್ಲರೂ ಅವರ ಆ ಡೆನ್ಸಿಟಿ ಏನಿದೆ, ಆ ಡೆನ್ಸ್ನೆಸ್ ಏನಿದೆ, ಆ ಘನವಾದ ತತ್ವ ಏನಿದೆ, ಅದನ್ನು ಬಿಡ್ತಾ ಬಿಡ್ತಾ ಹಗುರ ಆಗ್ತಾ ಆಗ್ತಾ ನಮ್ಮ ಎವಲ್ಯೂಷನ್ ಮೂಲಕ ಮೇಲಿನ ಲೋಕ ಮೇಲಿನ ಲೋಕ ಮೇಲಿನ ಲೋಕ ಹೋಗ್ತಾ ಇರ್ತೀವಿ. ಅಂದರೆ ಮೇಲಿನ ಲೋಕಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಪರಮಾತ್ಮನ ಹತ್ರ ಹೋಗ್ತಾ ಇದ್ದೀವಿ ಅಂತ. ಪರಮಾತ್ಮನ ಹತ್ರ ಹೋಗ್ತಾ ಇದ್ದೀವಿ ಅಂದರೆ ಸುಖ, ಆನಂದ, ಸಂತೋಷ ಅದ್ರ ಕಡೆ ಹೋಗ್ತಾ ಇದ್ದೀವಿ ಅಂತ ಅರ್ಥ. ಸೊ ಅದಕ್ಕಾಗಿಯೇ 14 ಲೋಕಗಳಲ್ಲಿ ಎಲ್ಲ ಜೀವಿಗಳಿಗೆ ಒಂದೇ ಉದ್ದೇಶ, ಜೀವನದ ಉದ್ದೇಶ ಏನು ಅಂದರೆ ಇವಾಲ್ವ್ ಆಗೋದು, ಎವಲ್ಯೂಷನ್ ಕಡೆ ಹೋಗೋದು, ನಮ್ಮನ್ನು ನಾವು ಉದ್ಧಾರ ಮಾಡಿಕೊಂಡು ಮೇಲೆ ಉನ್ನತಿಯ ಕಡೆ ಹೋಗೋದು. ಅದೇನೇ ನಮಗೆ ನಿಜವಾದ ಸಂತೋಷ, ಆನಂದವನ್ನು ತಂದುಕೊಡುತ್ತೆ. ಸೊ ಹಾಗಾದರೆ ಗೊತ್ತಾಯ್ತಲ್ಲ, ನಮಗೆ ಮೇಲಿನ ಲೋಕಗಳಿಗೆ ಹೋದಾಗ ಮಾತ್ರ ನಮಗೆ ಓಲ್ಡ್ ಏಜ್ ಅಂದರೆ ಮುಪ್ಪು. ಯಾರಿಗೂ ಮುಪ್ಪು ಇಷ್ಟ ಇಲ್ಲ. ವಯಸ್ಸಾಗ್ತಾ ಇದೆ ಅಂದರೆ ಎಲ್ಲರಿಗೂ ಅಯ್ಯೋ ವಯಸ್ಸಾಯಿತು ಅಂತ ಹೇಳ್ತೀವಿ. ಯಾರಿಗೂ ಓಲ್ಡ್ ಏಜ್ ಬೇಡ, ಯಾರಿಗೂ ಡಿಕೆ ಬೇಡ, ಯಾರಿಗೂ ಡಿಸೀಸ್, ಕಾಯಿಲೆ ಯಾರಿಗೂ ಬೇಡ, ಸಾವಂತೂ ಯಾರಿಗೂ ಬೇಡ. ಸಾವು ಅಂದರೆ ಎಲ್ಲರೂ ಹೆದರ್ಕೋತಾರೆ. ಸೊ ಇದು ಯಾವುದು ನಮಗೆ ಬೇಡ ಅಂದರೆ ನಾವು ಮೇಲಿನ ಲೋಕಕ್ಕೆ ಹೋಗಬೇಕು. ಸೊ ಅದೇನೇ ಎಲ್ಲ ಲೋಕಗಳಲ್ಲಿ ಇರುವ ಉದ್ದೇಶ. ಈ ಲೋಕದಲ್ಲೂ ನಮಗೆ ಇರುವ ಉದ್ದೇಶ ಇದೇನೆ. ಪರ್ಪಸ್ ಏನು ಅಂದರೆ ಟು ಗೆಟ್ ಔಟ್ ಆಫ್ ದ ಸೈಕಲ್ ಆಫ್ ಬರ್ತ್ ಆ್ಯಂಡ್ ಡೆತ್. ಈ ಜೀವನ, ಹುಟ್ಟು ಸಾವಿನ ಚಕ್ರದಲ್ಲಿ ಏನು ಸಿಕ್ಕಾಕೊಂಡಿದ್ದೀವಿ ಅದರಿಂದ ಹೊರಗೆ ಬರೋದೇನೆ. ಇಲ್ಲಿ ಎಷ್ಟು ಜೀವಿಗಳಿದ್ದೀವೋ ಈ ಭೂಲೋಕದಲ್ಲಿ ನಮ್ಮೆಲ್ಲರದು ಇದು ಒಂದೇ ಉದ್ದೇಶ ವೇದಿಕ್ ಪ್ರಕಾರ. ಸೊ ಇದನ್ನು ನಮಗೆ ಮತ್ತೆ ಮತ್ತೆ ನೆನಪು ಮಾಡೋದು ಯಾವುದು ಅಂದರೆ ನಮ್ಮ ವೇದಿಕ್ ಕಥೆಗಳು ಮತ್ತು ಪುರಾಣಗಳು, ಇತಿಹಾಸಗಳು. ಅದು ನಮಗೆ ಮತ್ತೆ ಮತ್ತೆ ನೆನಪು ಮಾಡ್ತಾ ಇರುತ್ತೆ. ಇದ್ರ ಕಡೆ ಗಮನ ಕೊಡಿ, ಇದ್ರ ಕಡೆ ನೀವು ಕೆಲಸವನ್ನು ಮಾಡಿ ಅಂತ ನಮಗೆ ಇದನ್ನು ಎಚ್ಚರಿಕೆ ಮತ್ತು ನೆನಪನ್ನು ಮತ್ತೆ ಮತ್ತೆ ಮಾಡ್ತಾ ಇರುತ್ತೆ. ಅದನ್ನು ನಾವು ಈ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ತಿಳಿಯೋಣ. ಅಲ್ಲಿಯವರೆಗೆ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಧನ್ಯವಾದ.